presenting you Kodaikanal series. ಹಾಯ್ ಜಪ್ಪ, ಈ ಒಂದು ಫ್ಯಾಮಿಲಿ ಟ್ರಿಪ್ ತರ ಬಂದಿದ್ದೀನಿ ನಾನು, ನಮ್ಮಮ್ಮ, ನಮ್ಮ ತಾತ. ಒಂದು ಟ್ರಿಪ್ಗೆ ಒಂದು ಹಿಲ್ ಸ್ಟೇಷನ್ ಕಡೆ ವಯಸ್ಸಾಗಿರೋರ್ನ ಕರ್ಕೊಂಡು ಬಂದು ಫ್ಯಾಮಿಲಿ ಜೊತೆ ನೀವು ಬಂದ್ರೆ ಯಾವ ತರ ಪ್ರಿಕಾಷನ್ಸ್ ತಗೋಬೇಕು, ಏನೇನ್ ಮಾಡ್ಬೇಕು ಅಂತ ಈ ವಿಡಿಯೋ ಪೂರ್ತಿ ನಿಮ್ಗೆ ಒಂದು ಗೈಡೆನ್ಸ್ ತರ ಕೊಡ್ತೀನಿ. ಸೊ ಐ ಥಿಂಕ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಫಾರ್ ಯುವರ್ ನೆಕ್ಸ್ಟ್ ಟ್ರಾವೆಲ್ ಟು ಎನಿ ಹಿಲ್ ಸ್ಟೇಷನ್. ಕೊಡೈಕೆನಾಲ್ ಅಂತಾನೆ ಅಲ್ಲ, ಎಂತ ಹಿಲ್ ಸ್ಟೇಷನ್ಗೆ ಹೋದ್ರು ಇಂಥ ಪ್ರಿಕಾಷನ್ಸ್ ತಗೊಂಡ್ರೆ ಯು ವಿಲ್ ಬಿ ಹ್ಯಾವಿಂಗ್ ಅ ಗುಡ್ ಟ್ರಾವೆಲ್. ಸೊ ಇಲ್ಲಿಗೆ ನೀವು ಬರ್ಬೇಕಂದ್ರೆ ಕೆಲವು ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ಚಿಕ್ಕ ಲೀಟರ್ಡ್ ಬಾಟಲ್ಸ್, ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಅವಾಯ್ಡ್ ಮಾಡಬೇಕು. ನಿಮ್ಮ ಹತ್ರ ಇದ್ರೂ ಅಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ತೆಗೆಸ್ಬಿಡ್ತಾರೆ. ಆದ್ಮೇಲೆ ಒಂದು ಮ್ಯಾಂಡೇಟರಿ ಥಿಂಗ್ ಏನಂದ್ರೆ, ಕೊಡೈಕೆನಾಲ್ ಬರ್ಬೇಕಂದ್ರೆ ನೀವೊಂದು ಇ ಪಾಸ್ ರಿಜಿಸ್ಟರ್ ಮಾಡ್ಕೋಬೇಕು. ಇದೇನಕ್ಕೆ ಮಾಡಿದ್ದಾರೆ ಅಂದ್ರೆ ಕ್ರೌಡ್ ನ ಕಂಟ್ರೋಲ್ ಮಾಡ್ಬಿಟ್ಟು ಕ್ಲೆನ್ಲಿನೆಸ್ ಮೇಂಟೈನ್ ಮಾಡಕ್ಕೆ. ಅದಾಗಿದ ತಕ್ಷಣ ನಿಮಗೆ ಟುವರ್ಡ್ಸ್ ದ ಹಿಲ್ಸ್, ಹೇರ್ ಪಿನ್ ಬೆಂಡ್ಗಳು, ಆಮೇಲೆ ಹಿಲ್ ಸ್ಟೇಷನ್ ಅಲ್ಲಿ ಡ್ರೈವ್ ಚೆನ್ನಾಗಿರುತ್ತೆ. 4-ವೀಲರ್ 2-ವೀಲರ್ ಇರೋರೆಲ್ಲ ಈ ಡ್ರೈವ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಸೊ ಫುಲ್ ಪೈಸಾ ವಸೂಲ್ ಥರ ಇರುತ್ತೆ. ಸೊ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ದ ಮೌಂಟೇನ್ ಆ್ಯಂಡ್ ಲೆಟ್ಸ್ ಗೋ. ಚಾಕ್ಲೇಟ್ ಕಾಫಿ. ಸೊ ನೀವು ಬೆಟ್ಟ ಹತ್ತೋ ಟೈಮಲ್ಲೇ PV ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತ ಒಂದು ಪ್ಲೇಸ್ ಇದೆ, PV ಕಾಂಪ್ಲೆಕ್ಸ್. ಸೊ ಇಲ್ಲಿ ನೀವು ಚಾಕ್ಲೇಟ್ಸ್ ತಗೋಬೋದು, ಹನಿ ತಗೋಬೋದು, ಎಟ್ಲೊಂದೆ. ಆ್ಯಂಡ್ ಅದೇ ಈ ಚಾಕ್ಲೇಟ್ ಫ್ಯಾಕ್ಟ್ರಿ ಸೇವನ್ ಮಾಡಿಬಿಟ್ಟು ಸೂಪರ್ ಆಗಿ ನಿಮ್ಮ ಟ್ರಾವೆಲ್ ಕಂಟಿನ್ಯೂ ಮಾಡ್ಬೋದು. ಫಸ್ಟ್ ಪಾಯಿಂಟ್, ಸಿಲ್ವರ್ ಕ್ಯಾಸ್ಕೇಡ್ ಫಾಲ್ಸ್. ಸೊ ಸಿಲ್ವರ್ ಕ್ಯಾಸ್ಕೇಡ್ ಅನ್ನೋದು ಒಂದು ಸಿಂಪಲ್ ವಾಟರ್ ಫಾಲ್ಸ್ ಅಷ್ಟೇ. 20 to 30 ಫೀಟ್ ಗ್ಯಾಪ್ ಅಲ್ಲಿ ಒಂದು ಗೇಟ್ ಹಾಕಿದ್ದಾರೆ. ಸೊ ಮೇ ಬಿ ಇದು ನಿಮ್ಮ ಒಂದು ಫೋಟೋ ಪಾಯಿಂಟ್ಗೋಸ್ಕರ ಸೆಟ್ ಆಗ್ಬೋದು. ಸೊ ಆನ್ ದ ವೇ ಟು ಕೊಡೈಕೆನಾಲ್, ಇನ್ನ ಕೊಡೈಕೆನಾಲ್ಗೂ ರೀಚ್ ಆಗಿಲ್ಲ, ಈ ಒಂದು ಪಾಯಿಂಟ್ ಸಿಕ್ತು. ಒಂದು 2-3 ಫೋಟೋಸ್ ತಗೊಂಡು ವಿಲ್ ಗೋ ಟು ಕೊಡೈಕೆನಾಲ್. ಒನ್ ಆಫ್ ದ ವ್ಯೂ ಪಾಯಿಂಟ್ಸ್. ಹಚ್ಚ ಹಸಿರು, ಫ್ರೆಶ್ ಏರ್, ಇಂಥದ್ದೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಕೊಡೈಕೆನಾಲ್ ಈ ಪಾಯಿಂಟ್ ಬಂದ್ರೆ. ಕೊಡೈಕೆನಾಲ್ ಮೇನ್ ರೋಡ್ ಅಂದ್ರೆ ಇನ್ನ 10 ಕಿಲೋಮೀಟರ್ಸ್ ಇದೆ. ಬಟ್ ಬಿಫೋರ್ ದಟ್ ಸಿಟಿ ವ್ಯೂ ಅಂತ ಒಂದು ಬೋರ್ಡ್ ಕಾಣಿಸುತ್ತೆ ನಿಮಗೆ. ಅಲ್ಲಿಗೆ ಬಂದಿದ್ದಂದ್ರೆ ನೀವು ಕೊಡೈಕೆನಾಲ್ ಹಿಲ್ ಸ್ಟೇಷನ್ ಅಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ. ಇವ್ರಿಗೆ ಫ್ಯಾನ್ ಖರ್ಚು ಏನೇನು ಇಲ್ಲ. ರೂಮ್ಗೆ ಹೋಗೋಕೆ ಇನ್ನ 10 ಕಿಲೋಮೀಟರ್ಸ್ ಇದೆ. ಅದಕ್ಕಿಂತ ಮುಂಚೆ ನಮಗೆ ನೆಕ್ಸ್ಟ್ ಪಾಯಿಂಟ್ ಸಿಕ್ಕಿರೋದು ಕೊಡೈಕೆನಾಲ್ ಮ್ಯೂಸಿಯಂ. ಸೊ ಒಳಗೆ ವಿಡಿಯೋ ಕವರೇಜ್ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಡಬಲ್ ಕೋಕೋನಟ್ ಡಿಕ್ಕಿ ತರ. ಸೊ ಇದೆಲ್ಲ ನೀವು ನೋಡಂಗಿದ್ರೆ ಎಲ್ಲ ನಿಜವಾದ ಬರ್ಡ್ಸ್ ಸ್ಟಫ್ ಮಾಡಿ ಎಕ್ಸಿಬಿಷನ್ ಇಟ್ಟಿದ್ದಾರೆ. ಸೊ ನೀವು ಇದನ್ನ ನೋಡ್ಬೇಕಂದ್ರೆ ಫುಲ್ ಫ್ಲೆಡ್ಜ್ ಅಲ್ಲಿ ಮುಂಬೈಯಲ್ಲಿ ನೋಡ್ಬೋದು, ಛತ್ರಪತಿ ಶಿವಾಜಿ ಮ್ಯೂಸಿಯಂ ಅಲ್ಲಿ. ಇಲ್ಲಿ ನಾವು ನೋಡಂಗಿದ್ರೆ ನಿಜವಾದ ಪ್ಲಾಂಟ್ಸ್ ಅಂಡ್ ಆನಿಮಲ್ಸ್ ಸ್ವಲ್ಪ ಸ್ಪಿರಿಟ್ ಅಲ್ಲಿ ಇಟ್ಟು ಪ್ರಿಸರ್ವ್ ಮಾಡಿದ್ದಾರೆ. ದೀಸ್ ಆರ್ ದ ಬೋನ್ಸ್, ವೇಲ್ಸ್ ವರ್ಟಿಬ್ರಾ, jaw bone of a whale ಅಂತ. ಅದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ನೇಕ್ಸ್ ಅಂತ. ಹೌ ಇಸ್ ಇಟ್ ಪಾಸಿಬಲ್, ಇಟ್ ಇಸ್ ಲೈಕ್ ಮೈ ಎಕ್ಸ್ ಅಂತ ಹೇಳ್ಬೇಡಿ, ಅದಕ್ಕೆ ನನಗೆ ಸಂಬಂಧ ಇಲ್ಲ. ಬಟ್ ಆದ್ರೂ ಸ್ನೇಕ್ಸ್ ಬಗ್ಗೆ ನಿಮಗೆ ಸ್ವಲ್ಪ ನಾಲೆಡ್ಜ್ ಕೊಡಕ್ಕೆ ಮಾಡ್ತಾ ಇದ್ದೀನಿ. ದೀಸ್ ಆರ್ ಬೇರ್ ಬೋನ್ಸ್, ಚೀತಾಸ್ ಸ್ಕೆಲಿಟನ್. ಕೆಳಗೆ ನೋಡಿದ್ರೆ ಪೈಥಾನ್, 11 ಫೀಟ್ ಪೈಥಾನ್ ನ ಪ್ರಿಸರ್ವ್ ಮಾಡಿಟ್ಟಿದೆ. ಇದೆಲ್ಲ ಗ್ರೋತ್ ಸ್ಟೇಜ್ ಆಫ್ ಬಿಗ್ ಅನಿಮಲ್ಸ್ ಅಂಡ್ ಸ್ಮಾಲ್ ಅನಿಮಲ್ಸ್. ಬ್ಯಾಟ್ ಟೇಕನ್ ಫ್ರಮ್ ಅ ಕೌ ಡ್ಯೂರಿಂಗ್ ಪೋಸ್ಟ್ ಮಾರ್ಟಮ್ ಅಂತೆ, ಅಂದ್ರೆ ಹಸು ತೀರೋದ್ಮೇಲೆ ಕರು ಒಳಗೆ ಇದೆ, ಅದರಿಂದ ತಗೊಂಡಿರೋ. ಅಂಡ್ ದ ಬ್ರೈನ್ ಆಫ್ ವೈಲ್ಡ್ ಅನಿಮಲ್. ಸೊ ಡಿಫ್ರೆಂಟ್ ಅನಿಮಲ್ಸ್ ನ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಫಿಶಸ್, ಕ್ಯಾಮಿಲಿಯನ್, ಡಬಲ್ ಹೆಡೆಡ್ ಶಾರ್ಕ್. ಡಬಲ್ ಹೆಡೆಡ್ ಶಾರ್ಕ್ ಅಂದ್ರೆ ಇಟ್ಸ್ ನಾಟ್ ಅ ಮಾರ್ವಲ್. ಗ್ಲೋಬಲ್ ವಾರ್ಮಿಂಗ್ ಅಂಡ್ ಕೆಮಿಕಲ್ ಪಾಯ್ಸನ್ ಆಗಿರೋದ್ರಿಂದ ಹಾರ್ಮೋನ್ಸ್ ಅಂಡ್ ಜೆನೆಟಿಕ್ಸ್ ಚೇಂಜ್ ಆಗಿ ದೇ ಗ್ರೋ ಇನ್ ಅ ಬ್ಯಾಡ್ ವೇ. ಇದೆಲ್ಲ ನೋಡಿದ್ರೆ ಮೊಟ್ಟೆಗಳು. ನನಗೆ ಬರ್ದೇ ಇರೋ ಸಬ್ಜೆಕ್ಟ್ಸ್ ಅಲ್ಲಿ ಇದನ್ನ ತುಂಬಾ ನೋಡಿದ್ದೀನಿ, ಬಟ್ ಆದ್ರೂ
ಐ ಪಾಸ್ಡ್ ಅಕಾಡೆಮಿಕಲಿ ಏನೋ ಡಿಸ್ಟಿಂಕ್ಷನ್ ಬಂದಿದೆ. ಫಾರ್ ಎಕ್ಸಾಂಪಲ್ ಕೋಡಿಂಗ್ ಅದು ಇದು ಬಂದರೆ ಬರ್ತಾ ಇರಲಿಲ್ಲ, ಅದಕ್ಕೋಸ್ಕರನೇ ನಾನು ತಗೊಂಡಿಲ್ಲ ಕೋಡಿಂಗ್. ಅಂದರೆ ನನ್ನ ಮೊಟ್ಟೆ ನೋಡಿಲ್ಲ, ಸುಮ್ಮನೆ ಕಾಮಿಡೋದು. ಇದೆಲ್ಲ ನೋಡಿದ್ರೆ ಡಿಯರ್ದು, ಪೀಕಾಕ್ದು, ಡಿಯರ್ ಅಗೇನ್ ಸ್ಕಿನ್. In the jungle, the mighty jungle, the lion sleeps tonight. Hakuna Matata. So this was my long time wish. Which one? The point In the point. In the point only. Pocha. Yes. Pocha. Yes. Yeah. ಕೊಡ್ತಾ ಒಂದು ಹೋಗ್ತೆ. ಸೊ ನಾವು ನೆಕ್ಸ್ಟ್ ಸ್ಟಾಪ್ ಬಂದಿರೋದು ಕೊಡೈಕೆನಾಲ್ ಲೇಕ್. ಇಟ್ ಈಸ್ ಅ ಮ್ಯಾನ್ ಮೇಡ್ ಲೇಕ್. ಸೊ ಸ್ಟಾರ್ ಶೇಪ್ ಅಲ್ಲಿ ಕ್ರಿಯೇಟ್ ಆಗಿರೋ ಒಂದು ಮ್ಯಾನ್ ಮೇಡ್ ಲೇಕ್. ಸೊ ಇದು ಅಷ್ಟು ದೊಡ್ಡ ಅಟ್ರಾಕ್ಷನ್ ಅಂತ ಏನಿಲ್ಲ. ಬೋಟಿಂಗ್ ಮಾಡ್ಬೇಕಂದ್ರೆ ಬರ್ಬೋದು. ದೇರ್ ಆರ್ ಅದರ್ ನೋಟ್ ವರ್ತಿ ಪ್ಲೇಸಸ್. ಅದಕ್ಕೆ ನಾನು ಬೋಟಿಂಗ್ ಒಳಗೆ ಹೋಗಿಲ್ಲ. ಗೋಯಿಂಗ್ ಟು ದ ನೆಕ್ಸ್ಟ್ ಪ್ಲೇಸ್, ದಟ್ ಈಸ್ ಗುಣಾ ಕೇವ್ಸ್. ಸಿ ಯು ದೇರ್. ನಾವ್ ಇವಾಗ ನೋಡ್ತಾ ಇರೋದು ಗುಣಾ ಕೇವ್. ಡೆವಿಲ್ಸ್ ಕಿಚನ್ ಅಂತ ಒಂದು ಫೇಮಸ್ ಆಗಿರೋ ಒಂದು ಪ್ಲೇಸ್ ನ ಒಂದು ಮೂವಿ ಅದನ್ನ ಟೇಕ್ ಓವರ್ ಮಾಡ್ಬಿಟ್ಟು ಗುಣಾ ಕೇವ್ ಅಂತ ರೀನೇಮ್ ಮಾಡಿರೋದು. ಹೆಂಗಿರತ್ತೆ ಅಂತ ನೀವೇ ನೋಡ್ತೀರಾ. ಸೊ ಆ ಫಾಗ್ ಎಲ್ಲ ಕವರ್ ಆಗಿರುತ್ತೆ, ಅದ್ರ ಜೊತೆಗೆ ಮಿಸ್ಟೀರಿಯಸ್ ಟೈಪ್ ಆಫ್ ರೂಟ್ಸ್ ಬೆಳೆದಿರತ್ತೆ. ಇದೆಲ್ಲ ನೋಡೋದಕ್ಕೆ ನಾವು ಪ್ರಪಂಚ ಅಲ್ಲ, ಬೇರೆ ಕಂಟ್ರಿ, ನಾಟ್ ಇವನ್ ಬೇರೆ ಕಂಟ್ರಿ, ಬೇರೆ ಸ್ಪೇಸ್ ಔಟ್ ಆಫ್ ಅರ್ತ್ ಇದ್ದಂಗೆ ಕಾಣಿಸುತ್ತೆ. ಹಾರರ್ ಮೂವಿ ಕೈಂಡ್ ಆಫ್ ಫೀಲ್ಸ್ ಬರುತ್ತೆ. ಅದು ಹೆಂಗಿರುತ್ತೆ ನೋಡೋಣ. ಸೊ ಬರೋ ಪ್ಲೇಸ್ ಅಲ್ಲಿ ನೀವು ನೋಡಿದ್ರೆ ಆಲ್ ಡೆನ್ಸ್ ಫಾರೆಸ್ಟ್ ಆಫ್ ಪೈನ್ ಟ್ರೀಸ್ ನೋಡ್ಬೋದು. ಸೊ ಈ ಪ್ಲೇಸ್ ಅಲ್ಲಿ ತುಂಬಾ ಶೂಟಿಂಗ್ಸ್ ನಡೆದಿದೆ. ಒನ್ ಆಫ್ ದ ಏರಿಯಾಸ್ ವೇರ್ ಸೂಪರ್ ಹಿಟ್ ತಮಿಳ್ ಮೂವೀಸ್, ತೆಲುಗು ಮೂವೀಸ್ ಎಲ್ಲಾನು ಶೂಟ್ ಮಾಡಿದ್ದಾರೆ. ಸೊ ಇದೇ ದಾರಿಯಲ್ಲಿ ಹೋಗಿದ್ದಂದ್ರೆ ವಿಲ್ ಬಿ ಏಬಲ್ ಟು ರೀಚ್ ಗುಣಾ ಕೇವ್ಸ್. ಮೊದಲೇ ಹೇಳ್ದಂಗೆ ಫ್ಯಾಮಿಲಿ ಜೊತೆ ಬಂದಿರೋದು. ಅದರಲ್ಲಿ ನಮ್ಮ ತಾತ ಇದ್ದಾರೆ. ಈಸ್ ಏಜ್ಡ್ ಅರೌಂಡ್ 90, ಬಟ್ ಎಟ್ ಕೆಲಸ ಮಾಡ್ತಾ ಇದ್ದಾರೆ ಅಂಡ್ ಎಲ್ಲ ಕಡೆ ನಡೀತಾ ಇದ್ದಾರೆ. ಆದರೆ ಈ ಪ್ಲೇಸಸ್ ಲೈಕ್ ಗುಣಾ ಕೇವ್, ಆಮೇಲೆ ಕೆಲವು ಟ್ರೆಕ್ಸ್ ಇರೋ ಕಡೆ ಎಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ. ಯಾಕೆಂದ್ರೆ ಒಂದು ಸತಿ ಟ್ರೆಕ್ ಮಾಡಬೇಕು ಅಂದ್ರೆ ಒಂದು ವಾಟರ್ ಫಾಲ್ಸ್ಗೆ ಹೋಗ್ಬೇಕಂದ್ರೆ ಕೂಂಬಾರೆ ಅಂತ ಒಂದು ಪ್ಲೇಸ್ ಇದೆ, ಅದು ನಾಳೆ ಹೋಗ್ತಾ ಇದ್ದೀವಿ. ಅಂತ ಪ್ಲೇಸಸ್ಗೆಲ್ಲ ಟ್ರೆಕ್ ಮಾಡ್ಬೇಕಂದ್ರೆ 2 hours ಆಗುತ್ತೆ. ಅಂಡ್ 2 hours ನಡೆಯೋ ಅಷ್ಟು ಪ್ಲೇಸಸ್ ಎಲ್ಲ ಕಷ್ಟನೇ ಇವ್ರಿಗೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಅವ್ರಿಗೆ ರೆಸ್ಟೋ ಇಲ್ಲ ಅಂದರೆ ನೀವು ಸ್ಟೇ ಮಾಡೋ ರೆಸಾರ್ಟ್ಸ್ ಆಗಿರ್ಬೋದು, ಇಲ್ಲಾಂದರೆ ಅರೌಂಡ್ ದ ಪ್ಲೇಸಸ್ ಏನಾದರೂ ಇದ್ರೆ ಅವ್ರ ಎಂಗೇಜ್ಮೆಂಟ್ ಮಾಡಿಬಿಟ್ಟು ನೀವು ಬೇಕಂದರೆ ಟ್ರೆಕ್ ಮಾಡ್ಬೋದು. ಇಲ್ಲ ಅಂದರೆ ಜೀಪ್ಸು ಇರುತ್ತೆ ಅಲ್ಲಿಗೆ ಹೋಗೋಕ್ಕೆ. ಸೊ ಅದರಲ್ಲೂ ಅವ್ರನ್ನ ಕೂರ್ಸೋಕ್ಕಾಗಲ್ಲ, ಯಾಕೆಂದರೆ ತುಂಬ ಅಪ್ ಆ್ಯಂಡ್ ಡೌನ್ ಇರುತ್ತೆ ಪಾತಲ್ಲಿ. ಸೊ ಆ ಪಾತಲ್ಲಿ ಅವ್ರನ್ನ ಕರ್ಕೊಂಡು ಹೋಗೋದು ಅಂದರೆ ಅವ್ರಿಗೂ ಮೈಕೈ ನೋವುತ್ತೆ. ಇಟ್ಸ್ ನಾಟ್ ಸಜೆಸ್ಟೆಡ್. ಸೊ ಅದಕ್ಕೆ ಇಂಥ ಜಾಗದಲ್ಲೆಲ್ಲ ಇಫ್ ಇಟ್ ಈಸ್ ಪಾಸಿಬಲ್ ಓನ್ಲಿ ಫಾರ್ ದಮ್ 50, 60, ಮ್ಯಾಕ್ಸಿಮಮ್ 70 years ಇರೋರು ನಡಿಬೋದು. ಇಲ್ಲಾಂದರೆ ಸೂಪರ್ ಮ್ಯಾನ್ ಥರ ಇದ್ದಾರೆ ನಮ್ಮ ತಾತ ಅಜ್ಜಿ, ಸೂಪರ್ ವುಮೆನ್ ಥರ ಇದ್ದಾರೆ, ವಂಡರ್ ವುಮೆನ್ ಥರ ಅವ್ರು ನಡೀತಾರೆ ಅಂತ ಕರ್ಕೊಂಡೋದ್ರೆ ಟೇಕ್ ದೆಮ್ ಅಟ್ ಯುವರ್ ಓನ್ ರಿಸ್ಕ್. ಎಕ್ಸಾಕ್ಟ್ಲಿ ದ ಪ್ಲೇಸ್ ಗುಣಾ ಕೇವ್ಸ್ ಅಂತ. ಒಂದು ಪ್ರಾಬ್ಲಮ್ ಏನಂದ್ರೆ, ರೀಸೆಂಟ್ ಆಗಿ ಒಂದು ಮೂವಿ ಬಂತು. ಈ ಕೇವ್ ಒಳಗೆ ಒಂದು 10 ಜನ ಹೋಗ್ಬಿಟ್ಟು ಅವ್ರು ಹೆಂಗೆ ಡೇಂಜರ್ ಒಳಗೆ ಸೇರ್ಕೊಂಡ್ರು, ಅದು ಹೆಂಗೆ ಅವರು ಆಚೆ ಬಂದ್ರು ಅಂತ. ನಾರ್ಮಲಿ ಎಲ್ಲರೂ ತಗೊಳ್ಳೋದು ಆ ಮೂವಿಯಿಂದ ಪವರ್ ಆಫ್ ಫ್ರೆಂಡ್ಶಿಪ್ಪು, ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್ ಇಂಥವೆಲ್ಲ. ಬಟ್ ಆ ಮೂವಿ ನನಗೆ ಪಕ್ಕಾ ಇಷ್ಟ ಆಗಿಲ್ಲ. ಯಾಕೆಂದ್ರೆ ರಿಸ್ಕ್ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಹೋಗ್ಬಾರ್ದು ಅಂತ ಪ್ರಿಕಾಷನ್ಸ್ ಕೊಟ್ಟಿದ್ರೆ ಅದನ್ನ ಮೀರಿ ಆಚೆ ಹೋಗ್ತಾರೆ. ಅದಾದ್ಮೇಲೆ ಒಬ್ಬ ಅರೌಂಡ್ 900 feet ಕೆಳಗೊಟ್ಟೋಗ್ತಾನೆ. ಅದನ್ನ ರಿಸ್ಕ್ ಮಾಡ್ಬಿಟ್ಟು ಫ್ರೆಂಡ್ಸ್ ಅವ್ರನ್ನ ಎತ್ತುತ್ತಾರೆ. ಫಸ್ಟ್ ಆಫ್ ಆಲ್ ಹೋಗ್ಬಾರ್ದು ಅಂತ ಹಾಕಿದ್ರೆ ತುಂಬಾ ನಾನೇ ಧೈರ್ಯವಂತ ಅದು ಇದು ಅಂತ ಒಳಗೆ ಹೋಗಿದ್ದಾರೆ. ದೆನ್ ದೇ ಫೇಸ್ ದ ರಿಸ್ಕ್. ಇಟ್ಸ್ ಟೋಟಲಿ ದೇರ್ ಪನಿಷ್ಮೆಂಟ್ ಅಂಡ್ ಟೋಟಲಿ ವಾಟ್ ದೇ ಡಿಸರ್ವ್. ಅದಾದ್ಮೇಲೆ ಅವ್ರ ಬಿಹೇವಿಯರ್ ತೋರಿಸಿರೋದು, ಅವ್ರ ಕೈಂಡ್ ಆಫ್ ಕ್ಯಾರೆಕ್ಟರ್ ತೋರಿಸಿರೋದು ಇಷ್ಟ ಆಗಿಲ್ಲ ನನಗೆ. ಸೊ ಇಟ್ ಈಸ್ ಒನ್ ಆಫ್ ದ ವರ್ಸ್ಟ್ ಮೂವಿ ಐ ಹ್ಯಾವ್ ಎವರ್ ವಾಚ್ಡ್, ಬಟ್ ಇಟ್ ಈಸ್ ಹೈಲಿ ಪ್ರೇಸ್ಡ್ ಬೈ ಎವ್ರಿ ಒನ್. ಯು ಕ್ಯಾನ್ ಕಮ್ ಹಿಯರ್. ಗುಣಾ ಕೇವ್ಸ್ ಒಳಗೆ ಅವರಿಂದಾನೇ ಎಂಟ್ರಿ ರೆಸ್ಟ್ರಿಕ್ಟ್ ಆಗಿ ಹೋಗಿರೋದು. ಸೊ ಅದಕ್ಕೆ ಆಚೆಯಿಂದ ನೋಡಿಕೊಂಡು ಇಂಥ ಪ್ಲೇಸ್ಗಳಿಗೆಲ್ಲ ವಿಸಿಟ್ ಮಾಡೋಕ್ಕೆ ಮಾಡ್ಬೋದು. ದಿಸ್ ಈಸ್ ಎಕ್ಸಾಕ್ಟ್ಲಿ ದ ಗುಣಾ ಕೇವ್ಸ್. ಗುಣ ಅಂತ ಒಂದು ಮೂವಿಯಲ್ಲಿ ಕಮಲ್ ಹಾಸನ್ ಇಲ್ಲೇ ಕೂತ್ಕೊಂಡು ದೇರ್ ಈಸ್ ಒನ್ ಸೀಕ್ವೆನ್ಸ್
ನೀವು ಗುಣ ಅಂತ ಮೂವಿ ನೋಡಿದ್ರೆ you'll be able to recognize. So here you can see the Green Valley view. ಇದನ್ನ ಸೂಸೈಡ್ ಪಾಯಿಂಟ್ ಅಂತ ಕೂಡ ಅಂತಾರೆ. ಮೋಸ್ಟ್ಲಿ ದಿಸ್ ವಾಸ್ ದ ಪ್ಲೇಸ್ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ತುಂಬ ಕನ್ವೀನಿಯೆಂಟ್ ಆಗಿ ಫೀಚರ್ಸ್ ಕೊಟ್ಟಿದೆ ನೇಚರು. ಅದಕ್ಕೆ ಈ ಥರ ಗ್ರಿಲ್ಗಳೆಲ್ಲ ಹಾಕ್ಬಿಟ್ಟು ಇಟ್ ಹ್ಯಾಸ್ ಬಿನ್ ಪ್ರೊಟೆಕ್ಟೆಡ್. ಬಟ್ ವ್ಯೂ ಪಾಯಿಂಟ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ಸೀನಿಕ್. ನಾವು ಗುಣ ಕೇವ್ಸಿಂದ ಒಂದು 2 ಕಿಲೋಮೀಟರ್ಸ್ ಹಿಂದೆ ಬಂದಿದ್ದಂದರೆ ಸಾಕು ಈ ಪ್ಲೇಸ್ ಸಿಗುತ್ತೆ. ಸೊ ಒಂದು ಸ್ಪೆಷಾಲಿಟಿ ಏನಂದರೆ ಗುಣ ಕೇವ್ಸಿಂದ ಹಿಂದೆ ಬಂದರೆ ಯು ವಿಲ್ ಬಿ ಏಬಲ್ ಟು ಕವರ್ 8 to 9 ಡಿಫ್ರೆಂಟ್ ಪ್ಲೇಸಸ್. ನೋಡ್ರಿ ಸರ್, ವ್ಯಾಕ್ಸ್ ಮ್ಯೂಸಿಯಂ. ಸೊ ಈ ಪ್ಲೇಸಲ್ಲಿ ಜಾಸ್ತಿ ಪರ್ಸನಾಲಿಟೀಸ್ ಇಲ್ಲ, ಬಟ್ ಸಮಥಿಂಗ್ ಲೈಕ್ ವೆರಿ ಚಿಕ್ಕ ಟ್ರೈಲರ್ ಟು ವಾಟ್ ಅ ವ್ಯಾಕ್ಸ್ ಮ್ಯೂಸಿಯಂ ಲುಕ್ಸ್ ಲೈಕ್ ಅನ್ನೋದನ್ನ ಇಲ್ಲಿ ನೋಡ್ಬೋದು. ಸೇಂಟ್ ಜೇವಿಯರ್, ಸೇಂಟ್ ಆಲ್ಫಾನ್ಸಾ ಅಷ್ಟು ಆಕ್ಯುರೇಟ್ ಆಗಿಲ್ಲ. ಗಾಂಧೀಜಿಯವರೊಬ್ಬರನ್ನ ಸ್ವಲ್ಪ ನೋಡೋ ಥರ ಮಾಡಿದ್ದಾರೆ. ಅದನ್ನು ಬಿಟ್ಟು ಬೇರೆದೆಲ್ಲ ಅಷ್ಟೊಂದು ಆಕ್ಯುರೇಸಿ ಇಲ್ಲ. ನೆಕ್ಸ್ಟ್ ನೋಡೋಣ. ಇದು ಸ್ವಲ್ಪ ಇಂಪ್ರೆಸಿವ್ ಆಗಿದೆ. ದ ಲಾಸ್ಟ್ ಸಪ್ಪರ್ ಇನ್ಸ್ಪೈರ್ಡ್ ಬೈ ಲಿಯೋನಾರ್ಡೋ ಡಾ ವಿನ್ಸಿಸ್ ಲಾಸ್ಟ್ ಸಪ್ಪರ್ ಪೇಂಟಿಂಗ್. ಅದನ್ನು ವ್ಯಾಕ್ಸ್ ಸ್ಟ್ಯಾಚ್ಯೂ ಮೂಲಕ ಸ್ವಲ್ಪ ಲೈಫಿಗೆ ತರೋ ಥರ ಇದೆ. ಫೇಸ್ ಆ್ಯಂಡ್ ಅನಾಟಮಿ ಅಷ್ಟು ಪರ್ಫೆಕ್ಟ್ ಆಗಿಲ್ಲ, ಬಟ್ ಮಾಡಿದ್ದಾರೆ. ದೇ ಹ್ಯಾವ್ ಡನ್ ದೇರ್ ಜಾಬ್. ಜೀಸಸ್ ಹುಟ್ಟಿರೋ ಪ್ಲೇಸ್ ಒಂದು ಸ್ಟೇಬಲ್ ಮಾಡಿ ಅದ್ರ ಕೆಳಗೆ ವ್ಯಾಕ್ಸ್ ಸ್ಟ್ಯಾಚ್ಯೂಸ್ ಮಾಡಿದ್ದಾರೆ. ಬೇರೆ ಬೇರೆ ಎಥ್ನಿಸಿಟೀಸ್ ಅಲ್ಲಿ ಜನ ಹೆಂಗ್ ಕಾಣಿಸ್ತಾರೆ ಅಂಡ್ ದೇರ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಹಾಕಿದ್ದಾರೆ. ಓ ಗುಡ್ ಮೆಸೇಜ್. ಎಲ್ಲರಿಗೂ ಹೇಳ್ತೀನಿ, ಸೇ ನೋ ಟು ಡ್ರಗ್ಸ್. ನೆಕ್ಸ್ಟ್ ಬಂದಿರೋ ವಾಟರ್ ಫಾಲ್ಸ್ ವಾಟಕನಲ್ ವಾಟರ್ ಫಾಲ್. ಸೊ ಇದ್ರ ಬ್ಯೂಟಿ ಏನಂದರೆ ಅಷ್ಟು ಫೋರ್ಸ್ ಆಗಿಲ್ಲ, ಆದ್ರೂ ಚೆನ್ನಾಗಿದೆ ನೋಡೋಕ್ಕೆ. ಆ್ಯಂಡ್ ಯು ಕ್ಯಾನ್ ಟೇಕ್ ಬಾತ್, ಯು ಕ್ಯಾನ್ ಪ್ಲೇ ವಿತ್ ದ ವಾಟರ್. ಸೊ ಫಸ್ಟ್ ಡೇ ಇನ್ ಕೊಡೈಕೆನಾಲ್. ಡೇ ಇನ್ನೂ ಎಂಡ್ ಆಗಿಲ್ಲ, ಯಾಕೆಂದರೆ ಇನ್ನು 6 o'clock ಇನ್ನು ಏನಾದರೂ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡೆ. ದಾರಿಯಲ್ಲಿ ಬರ್ತಾ ಇರೋವಾಗ ಗೊತ್ತಾಗಿದ್ದು ಕೋಕರ್ಸ್ ವಾಕ್. ಸೊ ಇದು ಹೆಂಗೆ ಅಂದರೆ ವ್ಯೂ ಪಾಯಿಂಟ್ 1 ಕಿಲೋಮೀಟರ್ವರೆಗೂ ಈ ಥರ ಒಂದು ವೇ ಕಟ್ಟಿದ್ದಾರೆ. ಸೊ ಥ್ರೂ ಔಟ್ 1 ಕಿಲೋಮೀಟರ್ ಹಸೀನಿಕ್ ಬ್ಯೂಟಿನ ಎಂಜಾಯ್ ಮಾಡ್ಬೋದು. ಸೊ ನೀವು ಇಂಥ ಚಳಿಗಾಲದಲ್ಲಿ ನಿಮ್ಮ ಫೇವ್ರೆಟ್ ಪರ್ಸನ್ ಅರ್ಥ ಆಯ್ತಲ್ಲ ಬಂದಿದ್ದಂದರೆ ರೊಮ್ಯಾಂಟಿಕಾಗಿ ನಡ್ಕೊಂಡು ಹೋಗ್ಬೋದು. ನಾನು ಸಿಂಗಲ್ಲು, ಸೊ ಆ ಫೀಲಿಂಗ್ಸ್ ಎಲ್ಲ ನಂಗೆ ಗೊತ್ತಾಗಲ್ಲ. ನೀವು ಮಾಡಬೇಕಂದ್ರೆ ಈ ಎಕ್ಸ್ಪೀರಿಯೆನ್ಸ್ ತಗೋಬೇಕಂದ್ರೆ ಬರ್ಬೋದು. ತುಂಬ ಟೆಂಪ್ರೇಚರ್ ಕಮ್ಮಿ ಇರೋ ಟೈಮಲ್ಲಿ ಬಂದಿದ್ದಂದರೆ ಪ್ಲೇಸ್ ಎಲ್ಲ ಮಿಸ್ಟಲ್ಲಿ ಕವರ್ ಆಗಿರುತ್ತೆ. ಸೊ ನೀವು ಅಷ್ಟೊಂದು ನೋಡೋಕ್ಕಾಗಲ್ಲ, ಎಂಜಾಯ್ ಮಾಡೋಕ್ಕಾಗಲ್ಲ. ಮೋಸ್ಟ್ಲಿ ಸನ್ನಿ ಆಗಿರೋ ಒಂದು ಸನ್ನಿ ಪಾರ್ಟ್ ಆಫ್ ದ ಡೇ ಬಂದಿದ್ದಂದರೆ ಇಂಥ ಪ್ಲೇಸ್ನ ನೀವು ಚೆನ್ನಾಗಿ ನೋಡ್ಬೋದು. ಸೊ ನಾನೇ ತೋರಿಸ್ತೀನಿ ನೋಡಿ ನಿಮಗೆ. ಅರ್ಧ ಮುಕ್ಕಾಲು ಮಿಸ್ಟಲ್ಲೇ ಕವರ್ ಆಗಿರುತ್ತೆ. ಸೊ ಅಷ್ಟು ನೋಡೋಕ್ಕೆ ಏನು ಸಿಗಲ್ಲ, ಬಟ್ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಅಂದರೆ ಒಂದು ನೋಡಿ, ತಮಿಳ್ನಾಡು ಅಲ್ಲಿ ತಡ್ಕೊಳಕ್ಕಾಗದೆ ಇರೋ ಥರ ಬಿಸಿಲು ಇದೆ, ತಡ್ಕೊಳಕ್ಕಾಗದೆ ಇರೋ ಥರ ಚಳಿನೂ ಇದೆ, ಮಾಡ್ರೇಟ್ ಆಗಿರೋ ಒಂದು ವೆದರು ಇದೆ, ಅದ್ರ ಜೊತೆಗೆ ತಡ್ಕೊಳಕ್ಕಾಗದೆ ಇರೋ ಗಾಳಿ ಪ್ರದೇಶನೂ ಇದೆ. ಇಟ್ಸ್ ಬ್ಯೂಟಿಫುಲ್. ಅಂಡ್ ಆಲ್ಸೋ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋ ಥರ ಆಸ್ ಎ ವಾಲ್ ಆರ್ಟಿಸ್ಟ್ ಇಲ್ಲಿರೋ ಜನ ಸ್ವಲ್ಪ ವೆಲ್ಕಮಿಂಗ್ ಆಗಿದ್ದಾರೆ. ಆದಮೇಲೆ ಆಪರ್ಚುನಿಟೀಸ್ ಜಾಸ್ತಿ. ಬರವಂಗ್ಳೆ, ವಾಳವಕ್ಯಂ, ಚೆನ್ನೈ ಅಂದರೆ ಬರೋರು ಎಲ್ಲರನ್ನೂ ವೆಲ್ಕಮ್ ಮಾಡಿಬಿಟ್ಟು ಬೇಕಾಗಿರೋ ಆಪರ್ಚುನಿಟೀಸ್ ಕೊಡುತ್ತೆ. ಬಟ್ ಎಸ್, ಬೇರೆ ಪ್ಲೇಸಸಲ್ಲಿ ಇರೋ ಥರ ಇಲ್ಲೂ ಪಾಲಿಟಿಕ್ಸ್ ಇದೆ, ನೆಗೆಟಿವ್ಸ್ ಇದೆ, ಬಟ್ ಪಾಸಿಟಿವ್ಸ್ ಇಸ್ ವಾಟ್ ಯು ಹ್ಯಾವ್ ಟು ಫೋಕಸ್ ಆನ್. ನಮ್ಮ ಬೆಂಗಳೂರು ಥರ. ಸೊ ಇಟ್ ವೆಲ್ಕಮ್ಸ್ ಎವ್ರಿ ಒನ್. And also it respects each and every culture. Along with that, it will also give you opportunities to grow. And yes, ನಮ್ಮನ್ನು ರೆಸ್ಪೆಕ್ಟ್ ಮಾಡಿದ್ರೆ ನಾವು ಬೇರೆಯವ್ರನ್ನ ರೆಸ್ಪೆಕ್ಟ್ ಮಾಡ್ತೀವಿ ಅಂತ ಒಂದು ಫಿಲಾಸಫಿನ ಇಟ್ಕೊಂಡಿದ್ದಂದರೆ ಇಂಡಿಯಾ ವಿಲ್ ಬಿ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ನಾವು ಹೆಂಗೆ ಇಂಡಿಯಾ ಆ್ಯಸ್ ಎ ಕಂಟ್ರಿ ಹೆಂಗೆ ಬೇರೆ ಬೇರೆ ವೆದರ್ನ ಅಕ್ಸೆಪ್ಟ್ ಮಾಡಿದೆಯೋ, ವಿ ಆಲ್ಸೋ ಹ್ಯಾವ್ ಟು ಅಕ್ಸೆಪ್ಟ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲ್ಚರ್ಸ್ ಆ್ಯಂಡ್ ಇಂಟ್ರೆಸ್ಟ್. ನಮ್ಮ ಫಿಲಾಸಫಿನ ಯಾರ ಮೇಲೆ ರುದ್ದಬಾರ್ದು, ಅವ್ರ ಫಿಲಾಸಫಿನ ನಮ್ಮ ಮೇಲೆ ರುದ್ದಕ್ಕೆ ಬಿಟ್ಟರೆ ಯಾವತ್ತೂ ತಗೋಬಾರ್ದು. ಬಟ್
ಯು ಹ್ಯಾವ್ ಟು ಅಕ್ಸೆಪ್ಟ್ ಅಂಡ್ ಲಿವ್ ವಿತ್ ಎವ್ರಿ ಒನ್ ಟುಗೆದರ್ ಅಷ್ಟೇ.